ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರ್ಚಿ ಕಾದಾಟದ ಜೋರಾಗಿರುವಾಗಲೇ ಪ್ರಸ್ತುತ ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಅವರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಸಂಕ್ರಾಂತಿ ಮೇಲೆಯೇ ರಾಜಕೀಯ ನಿರ್ಧಾರ ಆಗುತ್ತೆ ಎನ್ನುತ್ತಾ ಎಲ್ಲವೂ ಕೂಡ ಸುಖಾಂತ್ಯ ಕಾಣಲಿದೆ ಎಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಎಲ್ಲ ಸಂಗಮೇಶ ನರಿವನೆ ಆದ್ರೆ ಒಳ ಅಡ್ಡ ಬಂದಿದೆ. ಶಿವನ ಮುಡಿಯ 2 ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರಿಯಾವು. ಮುಂದೆ ಸುಖಾಂತ್ಯವಾಗುತ್ತೆ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಒಲಿಯಲಿದೆ ಎನ್ನುವ ಸೂಚನೆಯನ್ನ ಕೋಡಿಶ್ರೀ ಕೊಟ್ರ ಎನ್ನುವ ಪ್ರಶ್ನೆ ಮೂಡಿದೆ. ಸುಖಾಂತ್ಯ ಯಾರಿಗಾದ್ರೂ ಆಗಬಹುದು, ಆದರೆ ಎಲ್ಲವೂ ಕೂಡ ಸಂಕ್ರಾಂತಿ ನಂತರವೇ ಆಗಲಿದೆ ಎಂದು ಹೇಳಿದ್ದಾರೆ. ಒಬ್ಬ ಬೇಡ ಜಿಂಕೆಯನ್ನ ಕಾಡಲ್ಲಿ ಓಡಿಸಿಕೊಂಡು ಬಂದ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ. ಆಗ ಬೇಡನೊಬ್ಬ ಸನ್ಯಾಸಿಯನ್ನ ಕೇಳಿದ, ಜಿಂಕೆ ಹೋಯ್ತಾ ಅಂತ. ಆಗ ಸನ್ಯಾಸಿ ಯೋಚಿಸಿ, ನೋಡ್ದೆ ಅಂದ್ರೆ ಜಿಂಕೆಗೊಳ್ತಾನೆ, ನೋಡ್ಲಿಲ್ಲ ಅಂದ್ರೆ ಸನ್ಯಾಸತ್ವಕ್ಕೆ ಅಲ್ಲ. ಯಾವುದಕ್ಕೆ ಮಾತನಾಡ್ಲಿಲ್ಲ. ಅದು ನಾನು ನೋಡ್ಲಿಲ್ಲ, ಕಣ್ಣು ನೋಡ್ತು, ಅದು ಮಾತನಾಡಲ್ಲ, ನಾಲಿಗೆ ನೋಡಲ್ಲ, ಮಾತನಾಡುತ್ತೆ, ಅಷ್ಟೇ ಅರ್ಥ ಎಂದು ಕೋಡಿಶ್ರೀ ಮಾರ್ಮಿಕ ಕಥೆಯ ಮೂಲಕ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ, ನಂಬುತ್ತಾರೆ. ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ. ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ ಭವಿಷ್ಯ ಬರ್ತದೆ, ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ, ಬೆಳೆ, ದೇಶದ ಆಗುಹೋಗುಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿಂದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತದ್ರು ನೋಡು, ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ, ಪಟ್ಟು ಫಲದಿಂದ ಆಡ್ತಿದ್ರಲ್ಲ, ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನಲಿವನೆ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ 2 ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು. ಮುಂದೆ ಸುಖಾಂತ್ಯವಾಗುತ್ತೆ. ಸಂಕ್ರಾಂತಿ ಕಲಿಬೇಕು. ಏನು ಅಪೇಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ಟು ಕಲಿಬೇಕಾಗುತ್ತೆ. ಅದರ ನಂತರ ಸುಖಾಂತ್ಯ ಯಾರಿಗಾರು ಆಗ್ಬೋದು. ಸುಖಾಂತ್ಯ ಅವ್ರಿಗೆ ಇವ್ರಿಗೆ ಅಂತಲ್ಲ. ಸಂಕ್ರಾಂತಿ ಮೇಲೆ ಹೇಳ್ತೀನಿ. ಅದರಲ್ಲಿ ಈಗ ಮಾತು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಮಾತಿನಂತೆ ಏನಾದ್ರು ನಡೆಯುತ್ತೆ, ಹೈಕಮಾಂಡ್ ಏನಾದ್ರು ಮಧ್ಯಪ್ರವೇಶ ಅವ್ರು ಹೇಳ್ದಂಗೆ ಏನು? ಒಬ್ಬ ಬೇಡ ಒಂದು ಜಿಂಕೆ ಓಡಿಸ್ಕೊಂಬಂದ ಕಾಡಿನಲ್ಲಿ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ. ಅದು ಓಡೋತು. ಆ ಬೇಡ ಬಂದು ಕೇಳ್ದೆ, ಏನು ಸ್ವಾಮಿ ಇಲ್ಲಿ ಜಿಂಕೆ ಹೊತ್ತಲ್ಲಿ ನೋಡಿರ ಅಂತ. ಅದಕ್ಕೆ ಸ್ವಾಮಿ ಹೇಳ್ದ, ಹೇಳಿ ಕೇಳಿ ಸನ್ಯಾಸಿ, ಓತು ಅಂದರೆ ಸಾಯಿಸ್ಬಿಡ್ತಾನೆ, ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ, ಸುಳ್ಳು ಹೇಳ್ದಂಗೆ ಆಗ್ತದೆ. ಅದಕ್ಕೆ ಅವನು ಹೇಳ್ದ, ಯಾವುದು ನೋಡ್ತು ಅದು ಮಾತಾಡಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ ನಾನೇ ಮಾಡೋಣಪ್ಪ. ಕಣ್ಣು ನೋಡ್ತು ಅದು ಮಾತಾಡಲ್ಲ, ನಾಲಿಗೆ ನೋಡಲಿಲ್ಲ ಮಾತಾಡುತ್ತೆ, ಅಷ್ಟೇ ಇದರ ಅರ್ಥ. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.